ಅಧಿಕೃತವಾಗಿ ಸೂರಜ್ ಕೇಸ್ ಏನಿದೆ ಅದು ಸಿಐಡಿಗೆ ಹಸ್ತಾಂತರ ಆಗಿದೆ. ಕೇಸ್ ಫೈಲ್ ಹಸ್ತಾಂತರಿಸಿದರೆ ಹೊಳೆನರಸೀಪುರದ ಗ್ರಾಮಾಂತರ ಠಾಣಾ ಪೊಲೀಸರು. ಮುಂದಕ್ಕೆ ಏನ್ ಮಾಡ್ತಾರೆ ಹಾಗಾದ್ರೆ ಸಿಐಡಿ ಆಫೀಸರ್ಸ್ಗಳು? ತನಿಖಾಧಿಕಾರಿಯಾಗಿ ವೆಂಕಟೇಶ್ವರನ್ನ ಸಿಐಡಿ ಟೀಮ್ ಈಗ ನೇಮಕ ಮಾಡಿದೆ. ಸಿಐಡಿ ಎಡಿಜಿಪಿ ಬಿಕೆ ಸಿಂಗ್ ಅವರಿಂದ ತನಿಖಾಧಿಕಾರಿಯ ನೇಮಕ ಆಗಿದ್ದು, ಇವತ್ತು ಮತ್ತೊಮ್ಮೆ ಸೂರಜ್ ಅವರನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸ್ತಾರೆ. ಆಮೇಲೆ ನ್ಯಾಯಾಧೀಶರ ಮುಂದೆ ಅಂದ್ರೆ ಸಿಐಡಿ ಹೋಗಿ ಸಿಐಡಿ ಕಸ್ಟಡಿಗೆ ಪಡೆದ ಬಳಿಕ ಮತ್ತೆ ಮೆಡಿಕಲ್ ಟೆಸ್ಟ್ ಇರುತ್ತೆ ಅಧಿಕೃತವಾಗಿ. ಸೊ ಫೈನಲಿ ಇದೀಗ ಕೋರ್ಟ್ ಮುಂದೆ ಹಾಜರಾಗಿ ಸಿಐಡಿ ಅಧಿಕಾರಿಗಳು ಮನವಿ ಮಾಡ್ಕೊಳ್ತಾರೆ, ಎಷ್ಟು ದಿನಗಳ ಕಾಲ ಕಸ್ಟಡಿಗೆ ಕೊಡಿ, ನಾವು ತನಿಖೆ ಮಾಡಬೇಕು ಅಂತ. ಅವ್ರು ಎಷ್ಟು ದಿನಗಳ ಕಾಲ ಕೇಳ್ತಾರೆ, ಇವ್ರ ಕನ್ವೀನಿಯನ್ಸ್ ಹೆಂಗಿರುತ್ತೆ, ಜಡ್ಜ್ ಎಷ್ಟು ದಿನಗಳ ಕಾಲ ಕೊಡ್ತಾರೆ, ಇವೆಲ್ಲವನ್ನ ನೋಡಿಕೊಂಡು ಸೂರಜ್ರನ್ನ ಈಗ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ, ವಾಪಸ್ ಕಸ್ಟಡಿಗೆ ತಗೊಳ್ತಾರೆ. ವಾಪಸ್ ಅಂದ್ರೆ ಇವತ್ತಿನಿಂದ ತನಿಖೆ ಆರಂಭ ಮಾಡ್ತಾರೆ. ಆಮೇಲೆ ಉಳಿದಿದ್ದೆಲ್ಲವೂ ಕೂಡ ಮೆಡಿಕಲ್ ಟೆಸ್ಟ್, ಸ್ಥಳ ಹಾಜರು, ವಿಚಾರಣೆ, ಸಂತ್ರಸ್ತನನ್ನ ಹುಡುಕೋದು, ಅವರಿಗೂ ಕೂಡ ಹಲವಾರು ರೀತಿಯ ಮೆಡಿಕಲ್ ಟೆಸ್ಟ್ ಈಗ ಆಲ್ರೆಡಿ ಮಾಡಿಸಿದ್ದಾರೆ. ಸುಮಾರು 15 ರೀತಿಯ ಟೆಸ್ಟ್ ಮಾಡಿಸಿದಾರಂತೆ. ಸೂರಜ್ ರೇವಣ್ಣವ್ರಿಗೂ ಕೂಡ ಮೆಡಿಕಲ್ ಟೆಸ್ಟ್ ಮಾಡಿಸೋದು, ಇವೆಲ್ಲವೂ ಕೂಡ ಮುಂದುವರಿಯುತ್ತೆ. ಇವೆಲ್ಲವೂ ನಿರೀಕ್ಷೆ ಮಾಡಬಹುದು ಈ ಪ್ರಕರಣದಲ್ಲಿ ನಾವು.